ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಿಸ್ಟರ್ ತೇಜನ್ ಅಫಿಷಿಯಲ್. ಸಾಟರ್ಡೆ ಸಂಡೇ ಎಪಿಸೋಡ್ ನೀವೆಲ್ಲರೂ ನೋಡಿರ್ತೀರ. ಬಿಗ್ ಬಾಸ್ ಗೌತಮಿ ಅವರು ಆಚೆ ಹೋಗಿದ್ದಾರೆ. ಅಂಡ್ ಸಂಡೇ ಎಪಿಸೋಡಲ್ಲಿ ನಮ್ಮೆಲ್ಲರಿಗೂ ಶಾಕಿಂಗ್, ನಮ್ಮ ಪ್ರೀತಿಯ ಕಾಮಿಡಿ ಕಿಂಗ್ ಧನ್ರಾಜ್ ಅವರು ಆಚೆ ಬಂದಿರುವಂಥದ್ದು. ಈ ಮೋಕ್ಷಿತಾ ಮತ್ತು ಮಂಜಣ್ಣಗೆ ಹೋಲಿಸ್ಕೊಂಡ್ರೆ ಧನ್ರಾಜ್ ಅವರು ಬೆಸ್ಟ್ನ ಕೊಟ್ಟಿದ್ದಾರೆ. ಇವರಿಬ್ಬರಿಗೂ ಹೋಲಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಆಡಿದ್ದಾರೆ, ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ. ಈ ಮೋಕ್ಷಿತಾ ಅಷ್ಟಾಗಿ ಏನು ಮಾಡಿಲ್ಲ ಬಿಗ್ ಬಾಸ್ ಮನೇಲಿ, ಆದರೆ ಹನುಮಂತ್ ಅವರು ಸೇವ್ ಮಾಡೋದ್ರಿಂದ ಅವ್ರು ಇನ್ನೂ ಇದ್ದಾರೆ. ಮಂಜಣ್ಣ ನನಗಂತೂ ಸಖತ್ ಬೇಜಾರಾಗೋಯ್ತು. ಮಂಜಣ್ಣ ಆಚೆ ಬರಬೇಕಾಯ್ತು. ಧನರಾಜ್ ಹೋಲಿಸ್ಕೊಂಡ್ರೆ ಮಂಜಣ್ಣ ವೀಕೆ. ಫಸ್ಟಿಂದ ಹೋಲಿಸ್ಕೊಂಡ್ರು ಧನರಾಜ್ ಅವರು ತುಂಬ ಚೆನ್ನಾಗಿ ಆಡಿದ್ದಾರೆ. ಮಂಜಣ್ಣ ತೀರಾ ಕಮ್ಮಿ. ಅವನ ಥರ ಆಡಿರೋದು ಎಂಟರ್ಟೈನ್ಮೆಂಟು ಮಾಡಿಲ್ಲ, ಟಾಸ್ಕಲ್ಲೂ ಏನೂ ಆಡಿಲ್ಲ. ಗೌತಮಿ ಜೊತೆ ಇದ್ದಿದ್ದು ಮಾತ್ರ, ಅದು ಬಿಟ್ಟರೆ ಏನು ಮಾಡಿಲ್ಲ. ಆದರೂ ನಮ್ಮ ಜನ ಮಂಜಣ್ಣನ ಸೇವ್ ಮಾಡಿದ್ರು. ಏನು ಮಾಡೋದಕ್ಕೆ ಆಗಲ್ಲ. ಸುದೀಪ್ ಅವರೇ ಒಂದು ದಿವಸ ಹೇಳ್ತಾರೆ, ಗೆದ್ದೇ ಗೆಲ್ಲುವೆ ಒಂದು ದಿನ, ಗೆಲ್ಲಲೇಬೇಕು ಒಳ್ಳೆತನ ಅಂತ. ಅದೇ ಒಳ್ಳೆತನ ಇಟ್ಕೊಂಡು ಆಡ್ದಂಥ ಧನರಾಜ್ ಈಗ ಆಚೆ ಬಂದಿದ್ದಾರೆ. ಎಲ್ಲೋ ಒಂದು ಕಡೆ ಅವ್ರಿಗೆ ಫ್ಯಾನ್ಸು ತುಂಬಾ ಆಗಿದ್ದಾರೆ. ಬಟ್ ಇನ್ನೂ ಒಂದು ಫೆನಾಲೆಗೆ ಟಾಪ್ 4 ಇರಬೇಕಾಯ್ತು ಅನ್ನೋದು ನಮ್ಮ ಒಂದು ಅನಿಸಿಕೆ. ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಧನ್ಯವಾದಗಳು.